ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಒಂದು ಮೆಸೇಜ್ ಅನ್ನು ಕೊಡುವಂತ ಪ್ರಯತ್ನವನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ. ಏನ್ ಮೆಸೇಜ್ ಕೊಟ್ಟಿದ್ದಾರೆ? ಅವರ ಅಭಿಮಾನಿಗಳಿಗೆ ಒಂದಿಷ್ಟು ಆತ್ಮವಿಶ್ವಾಸವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಸೆಲೆಬ್ರಿಟಿಗಳನ್ನ ತನ್ನ ಹೃದಯದಲ್ಲೇ ಹೊತ್ತಿರುವುದು ದರ್ಶನ್. ಇದೊಂದು ಪರೀಕ್ಷೆಯ ಸಮಯ. ತಾಳ್ಮೆ ಕಳೆದುಕೊಂಡು ಮಾತನಾಡುವುದು ಬೇಡ. ಇದರಿಂದ ಹಾನಿಯಾಗುವುದು ನಮಗೆ. ನಿಮ್ಮ ಆತಂಕವನ್ನ ನಾನು ದರ್ಶನರಿಗೆ ತಲುಪಿಸಿದ್ದೇನೆ. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸವನ್ನ ಇಡೋಣ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ. ಸತ್ಯಮೇವ ಜಯತೆ ಅಂತ ವಿಜಯಲಕ್ಷ್ಮಿ ಅವರು ಇನ್ಸ್ಟಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸೊ ವಿಜಯಲಕ್ಷ್ಮಿ ಅವರು ಆಕ್ಚುಲಿ ಮೊದಲನೇದಾಗಿನೇ ಹಲ್ಲೆಗೆ ಒಳಗಾದಂಥವರು ವಿಜಯಲಕ್ಷ್ಮಿ ಅವರೇ. ದರ್ಶನ್ರಿಂದ ಕೈ ಎಲ್ಲ ಮುರಿಸ್ಕೊಂಡು ಜೈಲಿಗೆ ಹೋಗಿ ಹೊಡೆಸ್ಕೊಂಡು ಅಷ್ಟೆಲ್ಲ ಅನ್ಯಾಯಕ್ಕೆ ಒಳಗಾಗಿದ್ದರೂ ಸಹ ವಿಜಯಲಕ್ಷ್ಮಿ ಅವರು ಅವರ ಪತಿ ದರ್ಶನ್ ಅವರ ಪರವಾಗಿ ನಿಂತ್ಕೊಂಡು ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಕೀಲರನ್ನು ನೇಮಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಒಳ್ಳೆಯ ಸಮಯ ಮತ್ತೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸತ್ಯಮೇವ ಜಯತೆ ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸ ಇಡೋಣ ಅಂತ ಹೇಳಿದ್ದಾರೆ. ನಿಮ್ಮ ಆತಂಕವನ್ನು ನಾನು ದರ್ಶನ್ರಿಗೆ ತಲುಪಿಸಿದ್ದೀನಿ. ತಾಳ್ಮೆ ಕಳೆದುಕೊಂಡು ಮಾತಾಡೋದು ಬೇಡ. ಇದು ಪರೀಕ್ಷೆಯ ಸಮಯ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಸೆಲೆಬ್ರಿಟಿಗಳನ್ನು ತನ್ನ ಹೃದಯದಲ್ಲಿ ಹೊತ್ತಿರೋದು ದರ್ಶನ್ ಅನ್ನುವಂಥ ವ್ಯಾಖ್ಯಾನವನ್ನು ಅವರು ಮಾಡಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಹಾಗೆ ನೋಡಿದ್ರೆ ವಿಜಯಲಕ್ಷ್ಮಿ ಅವರೇ ಬಹುದೊಡ್ಡದಾಗಿ ಅನ್ಯಾಯಕ್ಕೆ ಒಳಗಾಗಿದ್ದು ದರ್ಶನ್ ಅವರಿಂದ. ಯಾಕಂದರೆ 2011ರಲ್ಲಿ ಏಟ್ ತಿಂದಿದ್ದು, ಕೈ ಮುರ್ಕೊಂಡಿದ್ದು, ಹಲ್ಲೆಗೊಳಗಾಗಿದ್ದು, ಅವಾಗ ದರ್ಶನ್ ಜೈಲಿಗೆ ಹೋಗಿದ್ದು. ಏನೇ ಆದರೂ ಕೂಡ ಕಷ್ಟನೋ ಸುಖನೋ ಹೆಂಡತಿ ಯಾವಾಗಿದ್ರೂ ಕೂಡ ಜೊತೆಗಿರ್ತಾಳೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಕಾಣಿಸುತ್ತೆ. ಇವತ್ತಿನ ಅವರ ಮಾತುಗಳು ಡಿ ಬಾಸ್ ಅಂತ ಏನು ಕರ್ಕೊಳ್ತಾರೆ ಅವರ ಫ್ಯಾನ್ಸ್ಗಳಿಗೆ ಒಂದು ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬುತ್ತಾ ಅಥವಾ ಆತ್ಮಸ್ಥೈರ್ಯವನ್ನು ದರ್ಶನ್ ಅವ್ರಿಗೆ ತುಂಬುವಂಥ ಪ್ರಯತ್ನನ ಇದು ಹೇಗೆ ಭಾರತಿ? ಹೌದು ಅರುಣ್, ಇಲ್ಲಿ ಗಮನಿಸಬಹುದಾದಂದರೆ ದರ್ಶನ್ ಅವರು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ. ಆದರೆ ಅಂಧಾಭಿಮಾನ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಯಾಕಂದರೆ ಈಗ ಆಗಿರುವಂತಹ ಬೆಳವಣಿಗೆಯ ಬಗ್ಗೆ ಏನು ಗೊತ್ತಿಲ್ಲದೇ, ಏನಾಗ್ತಿದೆ ತನಿಖೆ ಅಂತಲೇ ಗೊತ್ತಿಲ್ಲದೇ ಸುಮ್ಮನೆ ಬ್ಯಾಟಿಂಗ್ ಮಾಡೋದು, ಪರ ವಹಿಸ್ಕೊಂಡು ಮಾತಾಡೋದು ಅಷ್ಟೊಂದು ಸರಿಯಲ್ಲ ಅನ್ನೋದು. ಈ ಬಗ್ಗೆ ವಿರೋಧ ವ್ಯಕ್ತಪಡಿಸುವವರಿಗೂ ಬೆದರಿಕೆ ಹಾಕೋದು, ಜೊತೆಗೆ ಅದೇ ರೀತಿಯಲ್ಲಿ ಕಾಮೆಂಟ್ ಮಾಡಿಕೊಂಡು ಹೆದರಿಸ್ಕೊಂಡು ಇರೋದು ಯಾವುದೇ ರೀತಿಯಲ್ಲಿ ಸರಿ ಅನ್ನೋದು. ಯಾಕಂದರೆ ಚೇತನ್ ಎಂಬುವರನ್ನ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾಕಂದರೆ ಇದೇ ರೀತಿಯಲ್ಲಿ ಅನೇಕರಿಗೆ ಉಮಾಪತಿಗಿರ್ಬೋದು, ಪ್ರಥಮ್ಗಿರ್ಬೋದು ಬೆದರಿಕೆ ಹಾಕಿದ್ರು ಅನ್ನೋ ಒಂದು ವಿಚಾರಕ್ಕೆ. ಹೀಗಾಗಿ ಒಂದು ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳನ್ನು ಹೆಡೆಮುರಿ ಕಟ್ಟುವಂತಹ ಕ್ಷಣ ಕೂಡ ಆಗ್ತಾ ಇದೆ, ಆ ಗಳಿಗೆ ಕೂಡ ಆಗ್ತಾ ಇದೆ. ಹೀಗಾಗಿ ಇದೆಲ್ಲ ಬೆಳವಣಿಗೆಗಳಿಗೆ ಒಂದು ಬ್ರೇಕ್ ಹಾಕಬೇಕು ಅನ್ನೋದಾಗಿ ಈಗ ವಿಜಯಲಕ್ಷ್ಮಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದಂತೆ ಕಾಣುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಪತಿಯ ಪರವೇ ಬ್ಯಾಟಿಂಗ್ ಮಾಡಿದ್ದಾರೆ. ಹೌದು, ಆಬ್ವಿಯಸ್ಲಿ ಧರ್ಮಪತ್ನಿ ಆದವರು ಪತಿಯನ್ನು ಯಾವುದೇ ಕ್ಷಣದಲ್ಲೂ ಬಿಟ್ಟುಕೊಡೋದಿಲ್ಲ, ಎಲ್ಲ ಸಂದರ್ಭದಲ್ಲೂ ಜೊತೆಗಿರ್ತಾರೆ. ಅದಕ್ಕೆ ಸಾಕ್ಷಿ ಅನ್ನೋದೇ ಈ ಪತ್ರ. ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ದರ್ಶನ್ ಪರವಾಗಿ ನ್ಯಾಯಕ್ಕಾಗಿ ಹೋರಾಡೋಣ, ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ನನಗೆ. ಹೀಗಾಗಿ ಎಲ್ಲ ವಿಚಾರವಾಗಿ ಏನು ಅಂದರೆ ವಿಜಯಲಕ್ಷ್ಮಿ ಅವರು ಸದ್ಯಕ್ಕೀಗ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಒಂದು ಆತಂಕಕ್ಕೆ ಒಂದು ತೆರೆ ಎಳೆದಿದ್ದಾರೆ ಅಭಿಮಾನಿಗಳಿಗೆ. ಹಾಗೆ ನೋಡೋದಾದರೆ ಇನ್ನು ಫ್ಯಾನ್ಸ್ ಕೂಡ ಯಾವುದೇ ರೀತಿಯಲ್ಲೂ ಹಿಂದುಳಿದಿಲ್ಲ. ಅವರು ಕಂಟಿನ್ಯೂಸ್ಲಿ ಎಲ್ಲ ರೀತಿಯಲ್ಲೂ ಏನು ದರ್ಶನ್ ಅವರ ವಿರೋಧವಾಗಿ ಯಾರು ಮಾತನಾಡ್ತಾರೆ ಅವರನ್ನ ಟ್ರಿಗರ್ ಮಾಡ್ತಾನೆ ಬರ್ತಾ ಇದ್ರು. ಹೀಗಾಗಿ ಅದೆಲ್ಲಕ್ಕೂ ಮುಂದೆ ತೆರೆ ಬೀಳುತ್ತಾ ಅಂತ ನೋಡಬೇಕು. ಅಭಿಮಾನಿಗಳ ಆತಂಕವನ್ನು ಕೂಡ ದರ್ಶನ್ಗೆ ತಲುಪಿಸಿದ್ದೀನಿ ಅಂತ ಹೇಳ್ತಾರೆ. ಹೀಗಾಗಿ ಯಾವ ರೀತಿಯಲ್ಲಿ ಏನು ನ್ಯಾಯಕ್ಕಾಗಿ ಹೋರಾಡ್ತಾರೆ, ನ್ಯಾಯಕ್ಕಾಗಿ ಹೋರಾಡೋದ್ರಲ್ಲಿ ಏನು ದರ್ಶನನ್ನ ಬಿಡಿಸಿಕೊಳ್ಳೋ ಯತ್ನದಲ್ಲಿ ವಿಜಯಲಕ್ಷ್ಮಿಯವರು ಮುಂದಿದ್ರು ಅಂತ ಹೇಳಲಾಗಿತ್ತು. ಆ ಮುಂದುಳಿದ ರೀತಿಯಲ್ಲಿ ಈ ಒಂದು ಪೋಸ್ಟ್ ಮಾಡಿರೋದು ಏನು ಬೆಳಕಿಗೆ ಬಂದಿದ್ದು, ಇದೇ ರೀತಿಯಲ್ಲಿ ಪೋಸ್ಟ್ ಮಾಡಿರೋದು ಕಾಣ್ತಿದೆ ಅರುಣ್. ಓಕೆ ಭಾರತಿ, ಬಟ್ ಅಭಿಮಾನಿಗಳ ವಿಚಾರದಲ್ಲಿ ಯಾರು ಕೂಡ ತಾಳ್ಮೆ ಕಳ್ಕೊಳ್ಬೇಡಿ ಇವನ್ನೆಲ್ಲ ಹೇಳಿದ್ದಾರೆ, ಫೈನ್. ಬಟ್ ಅವರನ್ನ ಭೇಟಿಯಾಗಿ ಬಂದ ನಂತರ ದರ್ಶನ್ ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಅನ್ನುವಂಥದ್ದು ಕ್ಲಾರಿಟಿಯನ್ನು ಕೊಡಬಹುದಾಗಿತ್ತಲ್ವಾ? ಒಂದು ಮಾತನ್ನಾದರೂ ಆಡಬಹುದಾಗಿತ್ತಾ ಇಲ್ವ ವಿಚಾರದಲ್ಲಿ? ಇಲ್ಲೂ ಕೂಡ ಆ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ವಲ್ಲ?
ಖಂಡಿತವಾಗ್ಲೂ ಹೆಂಡತಿ ಆದವರು ಅರುಣ್ ಅವ್ರ ಪರನೇ ಬ್ಯಾಟಿಂಗ್ ಮಾಡ್ತಾರೆ. ಹೌದು, ನೀವು ಹೇಳ್ದಂಗೆ 2011ರಲ್ಲಿ ಅವರೇ ಕೂಡ ಒಂದು ಹಲ್ಲೆಗೆ ಒಳಗಾಗಿದ್ರು. ದರ್ಶನ್ ಅವರ ವ್ಯಕ್ತಿತ್ವ ಅವರಿಗೆ ಚೆನ್ನಾಗೇ ಗೊತ್ತು. ಆದರೂ ಕೂಡ ಈ ಸಂದರ್ಭದಲ್ಲಿ ದರ್ಶನ್ ಅವರ ಪರ ಇದ್ದೀನಿ ಅನ್ನೋದನ್ನು ಈ ಮೂಲಕ ಏನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ದರ್ಶನ್ ಅವರನ್ನು ಬಿಡಿಸ್ಕೊಳ್ಳೋ ಯತ್ನದಲ್ಲಿ ವಿಜಯಲಕ್ಷ್ಮಿ ಅವರೇ ಜಾಸ್ತಿ ಏನು ಕಾಳಜಿ ವಹಿಸಿ ಮುಂದೆ ಬೇಲ್ಗೂ ಕೂಡ ಪ್ರಯತ್ನ ಪಡ್ತಾ ಇದ್ರು ಅಂತ ಹೇಳಲಾಗ್ತಿತ್ತು. ಅದಕ್ಕೆ ಸಾಕ್ಷಿ ಅನ್ನೋ ಥರ ಈ ಲೆಟರ್ ಕೂಡ. ಮೊನ್ನೆ ಏನು ಸೋಮವಾರ ಭೇಟಿಯಾಗಿ ಒಂದಿಷ್ಟು ಮಾತುಗಳನ್ನು ನಾನಿದ್ದೀನಿ ಧೈರ್ಯದಿಂದಿರಿ ಅಂತ ಹೇಳಿ ಜೈಲಲ್ಲಿರೋ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ಹೇಳಿ ಬಂದಿರ್ತಾರೆ. ಹೀಗಾಗಿ ಎಲ್ಲ ವಿಚಾರದಿಂದ ಅಭಿಮಾನಿಗಳನ್ನು ಸಂತೈಸಬೇಕಲ್ಲ, ಅಭಿಮಾನಿಗಳನ್ನು ದರ್ಶನ್ ಅವರು ಸೆಲೆಬ್ರಿಟಿ ಅಂತ ಕರೀತಾರೆ. ಹ್ಯೂಜ್ ಪ್ರಮಾಣದಲ್ಲಿ, ಅಪಾರ ಸಂಖ್ಯೆಯಲ್ಲಿ. ಹಂಗೆ ನೋಡೋಕೋದ್ರೆ ಕರ್ನಾಟಕದಲ್ಲಿ ಯಾವ ಸ್ಟಾರ್ಗೂ ಇಷ್ಟೊಂದು ಪ್ರಮಾಣದಲ್ಲಿ ಅಭಿಮಾನಿಗಳಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂಥ ಪ್ರಮಾಣದಲ್ಲಿ ಅಭಿಮಾನಿಗಳನ್ನು ಹೊಂದಿದಂಥವ್ರು. ಆದರೆ ಯಾವ ಸಂದರ್ಭದಲ್ಲಿ ಅವರು ಕೈ ಜೋಡಿಸ್ಬೇಕು, ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ಯಾರ ಪರ ಬ್ಯಾಟಿಂಗ್ ಮಾಡಬೇಕು ಅದನ್ನು ತಿಳ್ಕೊಳ್ಬೇಕಾಗಿತ್ತು. ಆದರೆ ಅಭಿಮಾನ ಬೇಕು, ಆದರೆ ಅಂಧಾಭಿಮಾನ ಆಗೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅಭಿಮಾನಿಗಳನ್ನು ಉದ್ದೇಶಿಸಿ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಥರ ಒಂದು ಪೋಸ್ಟ್ ಹಾಕಿದ್ದಾರೆ. ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.